ಪ್ರತಿ ಯುದ್ಧದಲ್ಲೂ ಸೋಲನ್ನ ಅನುಭವಿಸಿದ ನಂತರ ಪಾಕಿಸ್ತಾನ ನಾವು ಎದುರಾಳಿಗಳನ್ನ ಸೋಲಿಸಿದ್ದೇವೆ, ನಮಗೆ ವಿಜಯ ಸಿಕ್ಕಿದೆ ಅಂತ ಹೇಳಿಕೊಳ್ತಾ ಇದೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತ ಪಾಕಿಸ್ತಾನವನ್ನ ಮಂಡಿ ಊರಿಸಿದಾಗಲೂ ಪಾಕಿಸ್ತಾನ ಭಾರತೀಯ ಸೇನೆಗೆ ಗಮನಾರ್ಹ ನಷ್ಟವನ್ನ ಉಂಟು ಮಾಡಿದೆ ಅಂತ ಹೇಳಿಕೊಂಡಿತ್ತು. ಅಫ್ಘಾನಿಸ್ತಾನದಲ್ಲಿ ಮತ್ತೊಂದು ಅವಮಾನಕರ ಸೋಲಿನ ನಂತರವೂ ಪಾಕಿಸ್ತಾನ ತಾನೇ ಗೆದ್ದುಕೊಂಡಿದ್ದಾಗಿ ಹೇಳಿದೆ. ಆದರೆ ಅಫ್ಘಾನಿಸ್ತಾನದಿಂದ ಬರುವ ವಿಡಿಯೋ ಮತ್ತು ಫೋಟೋಗಳು ನಿಜ ಸತ್ಯವನ್ನ ಬಹಿರಂಗಪಡಿಸ್ತಾ ಇವೆ. ಅಫ್ಘಾನಿಸ್ತಾನದೊಂದಿಗಿನ ಹೋರಾಟದಲ್ಲಿ ಡಜನ್ ಗಟ್ಟಲೆ ಸೈನಿಕರನ್ನ ಕಳೆದುಕೊಂಡ ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೊನೆಗೆ ಭಾರತವನ್ನ ದೂಷಿಸಿದ್ದಾರೆ. ಅಫ್ಘಾನಿಸ್ತಾನವು ಭಾರತದ ಆಜ್ಞೆ ಮೇರೆಗೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಆರೋಪಿಸಿದ್ದು, ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತದಲ್ಲಿದ್ದಾಗ ಈ ದಾಳಿ ನಡೀತಾ ಇದೆ ಅಂತ ಶರೀಫ್ ಆರೋಪಿಸಿದ್ದಾರೆ. ಇತನ್ಮಧ್ಯೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಈಗ ಎರಡೂ ಕಡೆ ಯುದ್ಧದ ಬಗ್ಗೆ ಮಾತನಾಡ್ತಿದ್ದಾರೆ. ಗಾಳಿಯಲ್ಲಿ ಕೋಟೆಗಳನ್ನು ನಿರ್ಮಿಸುತ್ತಾ ಖವಾಜಾ ಆಸಿಫ್ ಭಾರತದ ಮತ್ತೊಂದು ಯುದ್ಧವನ್ನು ಪ್ರಾರಂಭಿಸಬಹುದು ಅಂತ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನ ಅದಕ್ಕೆ ಸಿದ್ಧವಾಗಿದೆ. ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನ ಮತ್ತು ಭಾರತದೊಂದಿಗೆ ಏಕಕಾಲದಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೆಸಿದೆ ಅಂತ ಜಂಬ ಕೊಚ್ಚಿಕೊಂಡಿದ್ದಾರೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಸಂಘರ್ಷ ಎರಡು ದೇಶಗಳ ನಡುವೆ ಅತ್ಯಂತ ಕ್ರೂರ ಮತ್ತು ರಕ್ತಸಿಕ್ತ ಸಂಘರ್ಷವಾಗಿದೆ. ಈ ಹೋರಾಟದಲ್ಲಿ ಡಜನ್ ಗಟ್ಟಲೆ ಸೈನಿಕರು ಸಾವನ್ನಪ್ಪಿದ್ದಾರೆ. ಇದರಿಂದ ಕಂಗಾಲಾಗಿರೋ ಪಾಕಿಸ್ತಾನ ಹಲವಾರು ಅಫ್ಘಾನ್ ನಗರಗಳ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಹಲವಾರು ನಾಗರಿಕ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗಿದೆ, ಮನೆಗಳನ್ನ ನಾಶಪಡಿಸಿವೆ ಮತ್ತು ಶಾಲೆಗಳು ಕುಸಿದು ಹೋಗಿವೆ. ಕಾಬೂಲ್, ಪಕ್ತಿಕ್ತಾ, ಗೋಸ್ಟ್, ನಂಗಹಾರ್, ಕಂದಹಾರ್ ಮತ್ತು ಹಲ್ಮಂಡ್ ಪ್ರಾಂತ್ಯಗಳಲ್ಲಿ 20ಕ್ಕೂ ಹೆಚ್ಚು ಸ್ಥಳದಲ್ಲಿ ಪಾಕಿಸ್ತಾನ ವಾಯುದಾಳಿಯನ್ನು ನಡೆಸಿತು. ತಾಲಿಬಾನ್ ಪ್ರಕಾರ 12ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತು 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. 15ರಿಂದ 20 ತಾಲಿಬಾನ್ ಹೋರಾಟಗಾರರು ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಕಂದಹಾರ್ನ ಸ್ಪಿನ್ ಬೋಲ್ಡಕ್ನಲ್ಲಿರುವ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸ್ನೇಹದ್ವಾರ ಕುಸಿತ. ಎರಡೂ ದೇಶಗಳ ನಡುವೆ ಕದನ ವಿರಾಮ ಇದ್ರೂ ಉದ್ವಿಗ್ನತೆ ಹಾಗೆ ಉಳಿದುಕೊಂಡಿದೆ. ಈ ಕದನ ವಿರಾಮ ಕೇವಲ ಸಮಯ ಕೊಳ್ಳುವುದಕ್ಕಾಗಿ ಆಗಿದ್ರೆ ನಾವು ಅದನ್ನ ಸ್ವೀಕಾರ ಮಾಡ್ತಾ ಇರಲಿಲ್ಲ, ಹೀಗಂತ ಶಹಬಾಜ್ ಶರೀಫ್ ಅವರಿಗೆ ಸವಾಲು ಹಾಕಿದ್ದಾರೆ. ನಂತರ ಶರೀಫ್ ಅನಗತ್ಯವಾಗಿ ಭಾರತವನ್ನ ಸಂಘರ್ಷಕ್ಕೆ ಎಳೆಯೋಕೆ ಪ್ರಯತ್ನಿಸಿದ್ದು, ಭಾರತದ ಪ್ರಚೋದನೆಯ ಮೇರೆಗೆ ಅಫ್ಘಾನಿಸ್ತಾನ ದಾಳಿಯನ್ನ ನಡೆಸ್ತಾ ಇದೆ. ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತದಲ್ಲಿದ್ದಾಗ ಈ ದಾಳಿ ನಡೀತಾ ಇದೆ ಅಂತ ಶರೀಫ್ ಆರೋಪಿಸಿದ್ದಾರೆ. ಶಹಬಾಜ್ ಶರೀಫ್ ಭಾರತದ ವಿರುದ್ಧ ಆಧಾರರಹಿತ ಆರೋಪಗಳನ್ನ ಮಾಡ್ತಿದ್ದಾರೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಎರಡು ರಂಗದಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರಂತೆ. ಟಿವಿ ಸಂದರ್ಶನವೊಂದರಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅವರು ಪಾಕಿಸ್ತಾನ ಸಂಭಾವ್ಯ ಎರಡು ಮುಖದ ಸಂಘರ್ಷಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಸಂದರ್ಶನದಲ್ಲಿ ಖವಾಜಾ ಆಸಿಫ್ಗೆ ಭಾರತವು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಬಹುದು ಅಂತ ನೀವು ಭಯಪಡ್ತೀರಾ ಅಂತ ಕೇಳಲಾಯಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಖವಾಜಾ ಆಸಿಫ್, ಖಂಡಿತ ನಾವು ಅದನ್ನ ತಳ್ಳಿ ಹಾಕೋಕೆ ಸಾಧ್ಯ ಇಲ್ಲ, ಬಲವಾದ ಸಾಧ್ಯತೆ ಇದೆ ಎಂದಿದ್ದಾರೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿ ಹಲವಾರು ವಿಡಿಯೋಗಳು ಮತ್ತು ಫೋಟೋಗಳನ್ನು ಅಫ್ಘಾನಿಸ್ತಾನ ಬಿಡುಗಡೆ ಮಾಡಿದೆ. ಕೆಲವು ಸ್ಥಳದಲ್ಲಿ ಜನರು ಒಗ್ಗೂಡ್ತಿದ್ದಾರೆ. ಅಲ್ಲಿ ಅಫ್ಘಾನ್ ಸೈನಿಕರ ಜೊತೆ ರ್ಯಾಲಿಗಳನ್ನು ನಡೆಸ್ತಾ ಇದ್ದು, ಅಫ್ಘಾನ್ ಸೈನಿಕರ ಶೌರ್ಯಕ್ಕಾಗಿ ಅವರನ್ನ ಗೌರವಿಸುತ್ತಿದ್ದಾರೆ. ಮತ್ತಷ್ಟು ಫೋಟೋಗಳಲ್ಲಿ ಪಾಕಿಸ್ತಾನಿ ಸೈನ್ಯಕ್ಕೆ ಮಣ್ಣು ಮುಕ್ಕಿಸಿದ್ದು ಅಲ್ಲದೆ ಪಾಕಿಸ್ತಾನದ ಟ್ಯಾಂಕರ್ಗಳ ಮೇಲೆ ಸವಾರಿ ಮಾಡಿ ಅವರ ಶಸ್ತ್ರಾಸ್ತ್ರಗಳನ್ನ ಲೂಟಿ ಮಾಡಿದ್ದಾರೆ. ತಾಲಿಬಾನ್ ಪಾಕಿಸ್ತಾನಿ ಸೈನಿಕರ ಪ್ಯಾಂಟ್ಗಳನ್ನ ರಸ್ತೆ ಮಧ್ಯೆ ನೇತು ಹಾಕ್ತಾ ಇರುವುದನ್ನು ತೋರಿಸೋ ಮತ್ತೊಂದು ಫೋಟೋ ಕೂಡ ಹೊರಬಂದಿದೆ. ಅವರು ಹೋರಾಟದ ಸಮಯದಲ್ಲಿ ತಮ್ಮ ನೆಲಗಳಿಂದ ಓಡಿ ಹೋಗಿದ್ದು ಅವರ ಬಟ್ಟೆಗಳನ್ನ ಅಫ್ಘನ್ನರು ವಶಪಡಿಸಿಕೊಂಡಿದ್ದಾರೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷ ಹೇಗೆ ಹುಟ್ಟಿಕೊಂಡಿತ್ತು? ಪಾಕಿಸ್ತಾನ ಅಫ್ಘಾನಿಸ್ತಾನ ಕಂದಹಾರ್ ಮತ್ತು ಸ್ಪಿನ್ ಬೋಲ್ಡಕ್ ಪ್ರದೇಶದಲ್ಲಿ ವೈಮಾನಿಕ ದಾಳಿಯನ್ನ ಪ್ರಾರಂಭ ಮಾಡಿದಾಗ ಅದೇ ದಿನ ಸಂಘರ್ಷ ಪ್ರಾರಂಭ ಆಯಿತು. ಪಾಕಿಸ್ತಾನವು ತನ್ನ ಕ್ರಮಗಳನ್ನ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಸ್ಥಾನಗಳನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳ್ಕೊಂಡಿತ್ತು. ಅಫ್ಘಾನ್ ಅಧಿಕಾರಿಗಳು ಈ ದಾಳಿಯಲ್ಲಿ ಕನಿಷ್ಠ 12 ನಾಗರಿಕರು ಸಾವನ್ನಪ್ಪಿದ್ದು ಮತ್ತು 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಅಫ್ಘಾನ್ ಸೇನೆ ಮತ್ತು ತಾಲಿಬಾನ್ ಹೋರಾಟಗಾರರು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡ್ರು. ಇಷ್ಟು ಮಾತ್ರ ಅಲ್ಲದೆ ಅವರ ಶಸ್ತ್ರಾಸ್ತ್ರಗಳು ಮತ್ತು ಟ್ಯಾಂಕರ್ಗಳನ್ನ ಸಹ ವಶಪಡಿಸಿಕೊಂಡ್ರು. ಪ್ರಸ್ತುತ 48 ಗಂಟೆಗಳ ಕದನ ವಿರಾಮ ಜಾರಿಯಲ್ಲಿದ್ದು, ಸೌದಿ ಅರೇಬಿಯಾ, ಕತಾರ್ನಂತಹ ದೇಶಗಳು ಎರಡೂ ದೇಶಗಳಿಗೆ ಶಾಂತಿಯುತತೆ ಮತ್ತು ಮಾತುಕತೆಗೆ ಮನವಿಯನ್ನ ಮಾಡಿದೆ. ಪ್ರಸ್ತುತ ಗಡಿಗಳು ಮುಚ್ಚಲ್ಪಟ್ಟಿದ್ದು ವ್ಯಾಪಾರ ಮತ್ತು ಸಂಚಾರಕ್ಕೆ ಅಡ್ಡಿಯಾಗಿದೆ.